ಈ ಸಮೃದ್ಧಿಯನ್ನು ಕೊತ್ತರು ದುರ್ಗುರುನಾರಪ್ಪ ಅಂತ ಒಂದು ಡೌಟ್ ಇದೆ. ಈ ಸಮೃದ್ಧಿಯನ್ನು ಕೊತ್ತರು ದುರ್ಗುರುನಾರಪ್ಪ ಅಂತ ಒಂದು ಡೌಟ್ ಇದೆ. ಬಹುಶಃ ನಾಗೇಶ್ ಅವರು ಶಾಸಕರಾಗಿದ್ದ ಕೂಡ ಕೊತ್ತೂರು ಮಂಜುನಾಥ್ ಅವರು ಕೂಡ ಅವರ ವೇದಿಕೆ ಹಂಚ್ಕೊಂಡಿರ್ಲಿಲ್ಲ. ಬಹುಶಃ ಆದಿನಾರಾಯಣ ಸೋತಿದ್ರು ಕೂಡ ಕಾರ್ಯಕ್ರಮ ಸಿಕ್ಕಿದಾಗ ಕೈ ಹಿಡ್ಕೊಂಡು ಮಾತಾಡ್ತಕ್ಕಂತ ಯಾವಾಗ್ಲೂ ಆಲಂಗೂರ್ ಸೀಮನ್ನ ಕಾಲದಲ್ಲಿ ಹಾಕೊಂಡು ನಾವು ಕೂಡ ಶಾಸಕರಾಗಿದ್ದೀರಿ, ಒಳ್ಳೆ ಹೆಸರನ್ನ ಮಾಡ್ತಾ ಇದ್ದೀರಿ. ನನಗೇನೋ ಇವತ್ತು ಹೊಸದಾಗಿ ಜಿಪಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಅನ್ಸುತ್ತೆ ನನಗೆ. 50 ಲಕ್ಷ ರೂಪಾಯಿ ದೇಣಿಗೆಯನ್ನ ಕೊಡ್ಲಿಕ್ಕೆ ನಾನು ರೆಡಿ ಆಗಿದ್ದೀನಿ. ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ಲಿ 2 ಡಿಪಾರ್ಟ್ಮೆಂಟ್ ನೀವಿದ್ದೀರಿ, 2 ಡಿಪಾರ್ಟ್ಮೆಂಟ್ ನಾನಿದ್ದೀನಿ. ನಾನು ಕೂಡ 3,500 ಕೋಟಿ ವ್ಯವಹಾರ ಮಾಡಿರ್ತಕ್ಕಂಥ ವ್ಯಕ್ತಿ. ನಮ್ಮ ಮುಳಬಾಗಲ್ ತಾಲೂಕು ಎಲ್ಲ ದುರೀಣರು, ದೊಡ್ಡ ದುರೀಣರು ಇಲ್ಲೇ ಕೂತಿದ್ರಿ. ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ ಹಾಗೂ ಆಡಳಿತ ವರ್ಗದ ಕಾರ್ಯದರ್ಶಿಗಳು ಮತ್ತು ಆಡಳಿತ ವರ್ಗದವರು ಕೂಡ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಇವತ್ತಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಷೇರುದಾರರು ಕೂಡ, ಸಹಕಾರಿ ದುರೀಣರು ಕೂಡ ಶಾಸಕಗಳಿಂದ ನಮಸ್ಕರಿಸುತ್ತಾ, ಇವತ್ತೇನು ತಾಲೂಕಿಗೆ ನಮ್ಮ ಜಿಬೆ ಮೀಟಿಂಗ್ಗೆ ತುಂಬ ಅಕ್ಕರೆಯಿಂದ ಪ್ರೀತಿಯಿಂದ ಏನು ಕರೆದ್ರು. ಲಾಸ್ಟ್ ವರ್ಷ ಕೂಡ ಅಧ್ಯಕ್ಷರು ಫೋನ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದಾಗ ನಾನು ಕೂಡ ಒಂದು ಬ್ಯಾಂಕಿನ ಅಧ್ಯಕ್ಷರಾಗಿ ಅವತ್ತೇ ಸೇಮ್ ಜಿಬೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ನಾನು ಆ ಟೈಮ್ ಗೊತ್ತಿಲ್ಲದೆ ನಾನು ಅಂದ್ಬಿಟ್ಟೆ. ಮತ್ತೆ ಈ ವರ್ಷ ಫೋನ್ ಮಾಡಿ 3 ತಿಂಗಳಿಂದ ಫೋನ್ ಮಾಡಿ ಈ ವರ್ಷ ಎಲ್ಲ ಕೈ ಕೊಟ್ಬಿಡಿ ಅಂತಂದ್ರು. ಅದು ನಮ್ಮ ಸಂಘದ ಒಂದು ಕಾರ್ಯವೈಖರಿ 20ನೇ ತಾರೀಕು ಮುಗಿಸಿ 20ನೇ ತಾರೀಕು 24ನೇ ತಾರೀಕು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿತರಾಗಿ ಕರೆದಿದ್ದಕ್ಕೆ ಎಲ್ಲ ನನ್ನ ಸಂಘದ ಸದಸ್ಯರಿಗೂ ಮತ್ತು ಆಡಳಿತ ಮಂಡಳಿಗೆ ಒಂದು ನಮಸ್ಕರಿಸುತ್ತಾ, ಇವತ್ತಿನ ಏನು ನಿಮ್ಮ ಜಿಬೆ ಮೀಟಿಂಗ್ನ ಮಾಡ್ತಾ ಇದ್ದೀರಿ, ನಾನು ಸುಮಾರು ಒಂದು 17-18 ಜಿಬೆ ಮೀಟಿಂಗ್ 17 ವರ್ಷದಿಂದ ಅಟೆಂಡ್ ಆಗಿದ್ದೀನಿ. ನನಗೇನೋ ಇವತ್ತು ಹೊಸದಾಗಿ ಜಿಬೆ ಮೀಟಿಂಗ್ ಮಾಡ್ತಾ ಇದ್ದೀನಿ ಅನಿಸ್ತು ನನಗೆ. ಹೊಸದಾಗಿ ಇದು ಒಂಥರ ನನಗೆ ವಿಚಿತ್ರ ಅನಿಸ್ತು ನನಗೆ. ಯಾಕೆಂತಂದ್ರೆ ಸಂಘದ ಸದಸ್ಯರಿಗೆ ಮತ್ತು ಷೇರುದಾರರಿಗೆ 15 ದಿವಸಗಳ ಮುಂಚೆ ಅಂಚೆ ಮೂಲಕ ಪತ್ರವನ್ನು ಕಳಿಸಿ ಚರ್ಚೆಗೆ ಬರ್ತಕ್ಕಂಥ ಅವಕಾಶವನ್ನ ಪತ್ರದ ಮೂಲಕ 7 ದಿವಸಗಳ ಉತ್ತರವನ್ನು ಲಿಖಿತ ಕೊಡ್ತಕ್ಕಂಥದ್ದು ಕಾನೂನಿನಲ್ಲಿದೆ. ಯಾವುದೇ ನಿಮ್ಮ ಮುಕ್ತ ಚರ್ಚೆಯನ್ನ 7 ದಿವಸಗಳ ಮುಂಚೆ ಸಂಘಕ್ಕೆ ಕಳಿಸಿ ಅದರ ಉತ್ತರವನ್ನು ಪಡೆದು ಅದನ್ನ ಸಂಘದಲ್ಲಿಟ್ಟು ಅದರ ಚರ್ಚೆಗೆ ಬರ್ತಕ್ಕಂಥ ಅವಕಾಶವನ್ನ ನೀವು ಅದರಲ್ಲಿ ಇಡಬೇಕು. ಇವತ್ತು ನನಗೆ ಮುಳಬಾಗಿಲಲ್ಲಿ ಈ ಜಿಬೆ ಮೀಟಿಂಗ್ ಎದುರಿಸದೆ ಈ ಸಂತೆಯಲ್ಲೇನೋ ವ್ಯಾಪಾರ ಮಾಡಿದ್ರೆ ನಾನು ಕಾಣಿಸ್ತಾ ಇಲ್ಲ. ನಾನು ಕೇಳಿದೆ, ಇದು ನಿಮ್ಮ ಕಾನೂನಲ್ಲಿ ಬರುತ್ತಾ ಅಂತ ಕೇಳಿದೆ. ಚರ್ಚೆಗೆ ಅವಕಾಶ ಮಾಡಿಕೊಡಿದ್ರೆ ಎಲ್ರಿಗೂ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೋದು, ಆದ್ರೆ 7 ದಿವಸಗಳ ಮುಂಚೆ ನೀವು ನಮೂದಿಸಿರ್ಬೇಕು. ಇದು ನಮ್ಮ ಕಾನೂನಲ್ಲಿ ಇರತಕ್ಕಂಥ ಬರ್ತಕ್ಕಂಥ ಅವಕಾಶ. ಬಹುಶಃ ನಾನು ಬರಬೇಕಾದ್ರೆ ನಿಮ್ಮ ಮುಳಬಾಗಲ ವ್ಯವಸಾಯ ಉತ್ಪನ್ನ ಬಗ್ಗೆ ಓದ್ಕೊಂಡ್ಬಂದೆ. ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲು ಮಂಡ್ಯ, 2ನೇದು ಚಿಕ್ಕಮಂಗ್ಳೂರು, 3ನೇದು ಮುಳಬಾಗಲ. ಅಷ್ಟು ಆಸ್ತಿ ಹೊಂದಿರತಕ್ಕಂಥ ಯಾವ್ದಾದ್ರು TAP ಸಂಚಿದ್ರೆ ಅದು ಮುಳಬಾಗಲ. ಅದನ್ನ ಸಮರ್ಪಕವಾಗಿ ಆಡಳಿತ ಮಂಡಳಿ ದುರುದ್ದೇಶ ಇಲ್ಲದೆ ಸಮರ್ಪಕವಾಗಿ ಏನಾದ್ರು ನಿರ್ವಹಿಸಿದ್ರೆ ಬಹುಶಃ ಕರ್ನಾಟಕ ರಾಜ್ಯದ ನಂಬರ್ 1 ಆಗ್ಲಿಕ್ಕೆ ಯಾವುದೇ ತರ ಡೌಟ್ ಇಲ್ಲ. ಇದನ್ನ ತಗೊಳ್ತಕ್ಕಂಥ ಅಧ್ಯಕ್ಷರ ಉದ್ದೇಶ ಕಲ್ಮಶ ಇಂದ ದೊಡ್ಡ ಮಟ್ಟಕ್ಕೆ ಏನಾದ್ರು ಇದ್ರೆ ಖಂಡಿತವಾಗ್ಲೂ ಈ ಸಮಸ್ಯೆಗಳೇನು ಬರ್ತಾ ಇರಲಿಲ್ಲ. ನಾನು KDP ಮೀಟಿಂಗ್ ಅಲ್ಲಿ ಪ್ರಶ್ನೆ ಕೇಳಿದೆ. ನಾನು ನಿಮ್ಮ ಕನಸು ಕೇಳಿದೆ, ಏನಾದ್ರೂ ಸಮಸ್ಯೆಗಳಿದೆಯಾ, ಯೂರಿಯಾ ಸಮಸ್ಯೆಗಳಿದೆಯಾ ಅಂತ. ಇನ್ನೂ ಸ್ಟಾಕ್ ಜಾಸ್ತಿ ಇದೆ ಅಂತ ನಂಗೆ ಲೆಕ್ಕ ಕೊಟ್ರು. ಅಂದ್ರೆ ನಾನು ಹೊಗಳು ಕಳಿಸಿದೆ. ಈ ನಮ್ಮ ಸಂಘದ ಅಧ್ಯಕ್ಷರು ಬಂದಿದ್ದಾದ್ಮೇಲೆ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಕೂಡ ನಾನು ನೋಡಿದ್ದೆ, ಸೂಪರ್ ಸೀಡ್ ಮಟ್ಟಕ್ಕೆ ಬಂದಿತ್ತು. ಇದು ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇದು ಮುಂದೆ ತಗೊಂಡು ಹೋಗ್ಲಿ ಅಂತ ಕೂಡ ಬಯಸಿದ್ದೆ ನಾನು. ಇದು ಯಾಕೆ ಅಂತಂದ್ರೆ ಸಂಘದ ಉದ್ದೇಶ ಚೆನ್ನಾಗಿದ್ದಾಗ ಆಡಳಿತ ಮಂಡಳಿ ಕೂಡ ಚೆನ್ನಾಗಿರ್ತದೆ. ಸೊ ಅದರಿಂದ ತಾವು ಕೂಡ ಶಾಸಕರಾಗಿದ್ದೀರಿ, ಒಳ್ಳೆ ಹೆಸರನ್ನ ಮಾಡ್ತಾ ಇದ್ದೀರಿ. ಇಲ್ಲಿ ಕೂಡ ಶಾಸಕರಾಗಿ ಹೋಗಿರ್ತಕ್ಕಂಥವ್ರು, ಕೋಲಾರದಲ್ಲಿ ಶಾಸಕರಾಗಿದ್ದೀರಿ, ನಿಮ್ದೇ ಆಗಿರ್ತಕ್ಕಂಥ ದಾಟಿಲಿ ಹೆಸರಿದೆ. ಬಹುಶಃ ನೀವು ಬಂದಿದ್ದಾದ್ಮೇಲೆ ನಾನು ಕೂಡ ಓದ್ಕೊಂಡ್ಬಂದೆ. 22, 23, 24, 25, 26ನೇ ಸಾಲದಲ್ಲಿ ಬಜೆಟ್ ಅಲ್ಲಿ ನಮ್ದು ಅಮೌಂಟ್ ಜಾಸ್ತಿ ಬರ್ತಾ ಇದೆ. ಈ ಜಿಬೆ ಮೀಟಿಂಗ್ ಏನಂತಂದ್ರೆ ಕೆಲವರಿಗೆ ಅದು ಕೆಲವು ಗೊತ್ತಿಲ್ಲ. ಹಿಂದೆ ವರ್ಷ ಏನ್ ಬಜೆಟ್ ಮಂಡನೆ ಮಾಡಿದ್ವಿ, ಆ ದುಡ್ಡು ಏನ್ ಮಾಡಿದ್ವಿ, ಎಷ್ಟು ವಸೂಲಾಗಿದೆ, ನಮ್ಮ ಮುಂದೆ ಏನ್ ಮಾಡ್ತೀವಿ, 3 ಪ್ರಶ್ನೆ. ಜಿಬೆ ಬೇರೆ ಏನಲ್ಲ, 3 ಪ್ರಶ್ನೆ ಮಂಡನೆ ಮಾಡ್ಬೇಕು, ಗೌರ್ಮೆಂಟ್ ಕಳಿಸ್ಬೇಕಷ್ಟೇ. ಇದ್ರ ಬಿಟ್ಟು ಚರ್ಚೆಗೆ ಅವಕಾಶ ಬೇಕಾದ್ರೆ 7 ದಿವಸ ಮುಂಚೆ ನಾವು ಅವಕಾಶವನ್ನು ಕೇಳಬೇಕು. ಖಂಡಿತವಾಗ್ಲೂ ನಾನು ಈ ಒಂದು ಅಸೆಟ್ನ ಒಬ್ಬ ಶಾಸಕರಾಗಿ ಬಹುಶಃ ನಿಮ್ಮ ಅವಧಿಯಲ್ಲಿ ಇಲ್ಲ ಬರ್ತಕ್ಕಂಥ ಅವಧಿಯಲ್ಲಿ TAPCMನ ಒಳ್ಳೆ ದೊಡ್ಡ ಸಂಕೀರ್ಣ ಒಂದು ಮಳಿಗೆಯನ್ನ ಕಟ್ಟಿದ್ರೆ ಇಡೀ ಮುಳಬಾಗಲ್ ತಾಲೂಕು ಆಗಿರ್ತಕ್ಕಂಥ ಅಮೌಂಟ್ ಇದರಲ್ಲಿ ವಸೂಲಾಗತಕ್ಕಂಥ ಡೌಟು ಯಾವುದೇ ರೀತಿ ಕೂಡ ಸಂದೇಶವೂ ಇಲ್ಲ.
ನೀವು ಕಟ್ಟಲಿಕ್ಕೆ ಮುಂದಾದ್ರೆ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಅಮೌಂಟ್ ಇಂದ 50 ಲಕ್ಷ ರೂಪಾಯಿ ದೇಣಿಗೆಯನ್ನ ಕೊಡ್ಲಿಕ್ಕೆ ನಾನು ರೆಡಿಯಾಗಿದ್ದೀನಿ. 50 ಲಕ್ಷ ರೂಪಾಯಿ, 50 ಲಕ್ಷ. ಯಾಕಂದ್ರೆ ಆರ್ಟ್ ಆಫ್ ದಿ ಸಿಟಿದಲ್ಲಿ ನಿಮ್ದು ಇದೆ. ಇವತ್ತು ಬಾಡಿಗೆ ನೋಡಿದಾಗ ಇನ್ನೂ ಓವರ್ ನಮ್ಮ ತಾತನ ಕಾಲದಲ್ಲಿ ಬಾಡಿಗೆನ ಕಟ್ತಾವ್ರಲ್ಲ. ಇವತ್ತು ಬಹುಶಃ ನಿಮಗೆ ಶುಭಾಶಯಗಳನ್ನು ತಿಳಿಸ್ಬೋದು. ಇಡೀ ಮುನ್ಸಿಪಾಲಿಟಿಗೆ ಯಾರಾದ್ರೂ ಚಂದವನ್ನ ನೀವು ವಸೂಲು ಮಾಡಿ ನೀವು ಕ್ಲಿಯರ್ ಮಾಡಿದ್ದೀರಿ ಅಂತಂದ್ರೆ ನಿಮ್ಮ ಒಂದೇ ಒಂದು ಡಿಪಾರ್ಟ್ಮೆಂಟ್ ಮಾತ್ರ ಚಂದ ವಸೂಲು ನೀವು ಕಟ್ಟಿದ್ದೀರಿ. ನಮಗೆ 24 ಲಕ್ಷ ಅಮೌಂಟ್ ಅನ್ನು ಕಟ್ಟಿ ಕ್ಲಿಯರ್ ಮಾಡಿದ್ದೀನಿ ನಿಮ್ಗೆ, ಇಲ್ಲಿಗೆ ನಮ್ಮ ಮುನ್ಸಿಪಾಲಿಟಿಗೆ. ಯಾಕಂದ್ರೆ ಎಲ್ಲರೂ ಇದನ್ನ ಉದ್ದೇಶಪೂರ್ವಕ ಚೆನ್ನಾಗಿದೆ. ಯಾವಾಗಲೂ ಹಾಲೊಂದೂರು ಸೀಮನ್ನ ಕಾಲದಲ್ಲಿ ಹಾಕೊಂಡು ಈ ಕಡೆ ಅಂಗಡಿ ಬಾಡಿಗೆ ಇವತ್ತು ಅದೇ ಮುಂದುವರಿತೈತೆ. ಯಾಕೆ ಹೇಳಿ? ಅವನು ವೋಟಿಂಗ್ ಪ್ಯಾಟ್ರನ್ ಅಂತ ನಂಗೆ ಗೊತ್ತಿಲ್ಲ, ಇಲ್ಲ ಕಿತ್ರ ಏನಾಗುತ್ತೆ ಅಂತ ಗೊತ್ತಿಲ್ಲ. ಪ್ರತಿ ಸಾರಿ ಕೂಡ ಹೊಸ ಸಂಖ್ಯೆ ನಾವು ಕಟ್ಟಿ ಆ ಮಳಿಗೆಗಳನ್ನ ಬಾಡಿಗೆ ಕಟ್ಟಿದಾಗ ಆ ಬರ್ತಕ್ಕಂಥ ಆದಾಯದಲ್ಲಿ ಖಂಡಿತ ನಮ್ಮ ಸಂಘ ಉತ್ಪತ್ತಿ ಆಗುತ್ತೆ. ಒಂದು ತಾಲೂಕು ಚೆನ್ನಾಗಿರ್ಬೇಕಂದ್ರೆ, ರೈತ ಚೆನ್ನಾಗಿರ್ಬೇಕಂದ್ರೆ 4 ಡಿಪಾರ್ಟ್ಮೆಂಟ್ ಮಾತ್ರ, 4 ಡಿಪಾರ್ಟ್ಮೆಂಟ್ ಇದಕ್ಕೆ ಒದ್ದಾಡ್ತೀವಿ. ಶಾಸಕರಿಂದ ಅದನ್ನು ಪರವಾಗಿಲ್ಲ, ಈ 4 ಡಿಪಾರ್ಟ್ಮೆಂಟ್ ನಮ್ಗೆ ಕೇಳಿದ್ರೆ ಸಾಕು. ಒಂದು PLD ಬ್ಯಾಂಕ್, ಒಂದು DCC ಬ್ಯಾಂಕ್, ಇನ್ನೊಂದು ಬಂದು APSL, ಇನ್ನೊಂದು ಬಂದ್ಬಿಟ್ಟು ಕೋಚುಮನ್. ಈ 4 ಡಿಪಾರ್ಟ್ಮೆಂಟ್ ನಮ್ಮ ಕೈಯಲ್ಲಿದ್ರೆ ಈ ಶಾಸಕರು ಕೂಡ ಅವಶ್ಯಕತೆ ಇಲ್ಲ. ಆ 4 ಡಿಪಾರ್ಟ್ಮೆಂಟ್ ಇಡೀ ರೈತರಿಗೆ ನಾವು ಏನ್ ಬೇಕೋ ಮಾಡ್ತಕ್ಕಂಥ ಕಾರ್ಯ ಈ 4 ಡಿಪಾರ್ಟ್ಮೆಂಟ್ ಇದೆ. ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ಲಿ 2 ಡಿಪಾರ್ಟ್ಮೆಂಟ್ ನೀವಿದ್ದೀರಿ, 2 ಡಿಪಾರ್ಟ್ಮೆಂಟ್ ನಾವಿದ್ದೀವಿ. DCC ಬ್ಯಾಂಕು ಕೋಮಲು ನಾವಿದ್ದೀವಿ, PLD ಬ್ಯಾಂಕು ಮತ್ತು TAPSF ನೀವಿದ್ದೀರಿ. ಈ 4 ದುರುದ್ದೇಶ ಇಲ್ಲದೆ ಉದ್ದೇಶಪೂರ್ವಕ ಕೆಲಸ ಮಾಡಿದ್ರೆ ಇಡೀ ನನ್ನ ಸರ್ವತೋಮುಖ ಅಭಿವೃದ್ಧಿಗೆ, ಮುಳಬಾಗ ತಾಲೂಕು ಅಭಿವೃದ್ಧಿಗೆ ನಾವೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳ್ತಾ, ಬಹುಶಃ ನಾನು ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಒಂದು ಮಾತನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ತಪ್ಪಲಿಕ್ಕೆ ಬಿಡಿ. ಇವತ್ತು ಕಾನೂನು ಅಡಿಯಲ್ಲಿ ಇವತ್ತು ಏನು ವೋಟಿಂಗ್ ಕೇಳ್ತಿದ್ರೆ ಕಾನೂನು ಅಡಿಯಲ್ಲಿ ಬರ್ತಕ್ಕಂಥ ವಿಧಾನವನ್ನ ನೀವು ಮಾಡ್ಬೇಕಾಗುತ್ತೆ. ಕಾನೂನು ರೀತಿಯಲ್ಲಿ, ಕಾನೂನು ಮಿಂಚಿ ನೀವು ದೊಡ್ಡವರಲ್ಲ, ಕೋಲಾರ ಶಾಸಕ ದೊಡ್ಡವರು, ನಾನು ದೊಡ್ಡವರಲ್ಲ. ಕಾನೂನೇ ಆಯ್ತಲ್ವಾ? ಕಾನೂನು ಅಡಿಯಲ್ಲಿ ಯಾರು ಓಟ್ ಕೊಡ್ಬೇಕಂತ ಅಧಿಕಾರದಲ್ಲಿ ಇದೆಯೋ ಅವ್ರಿಗೆಲ್ಲ ಓಟ್ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ, ಸೊ ಮುಂದಿನ ದಿವಸಗಳಲ್ಲಿ ಚರ್ಚೆಗೆ ಅವಕಾಶ ಮಾಡ್ಕೊಡ್ಬೇಕಂದ್ರೆ ಮೊದಲೇ 7 ದಿವಸಗಳ ಮುಂಚೆ ನೀವು ನಮೂದಿಸ್ಬೇಕಾಗುತ್ತೆ. ಇದು ಕಾನೂನು ಅಡಿಯಲ್ಲಿ ಇದೆ. ನೀವು ಇಲ್ಲಿ ಬಂದ್ಬಿಟ್ಟು ಸಂತೆಯಲ್ಲಿ ಇದು ಕೂರ್ಕಾಯಿ ನಮ್ಮ ಅಂತ ಹೇಳಿದ್ರೆ ಅದು ಪ್ರತಿಯೊಬ್ಬರು ರೇಟ್ ಹೇಳ್ತಾರೆ. ಇದು ನಿಮಗೆ ಒಂದು ಧಕ್ಕೆ ಆಗ್ತದೆ. ಯಾಕಂದ್ರೆ ಕೂಡ ನಾನು ಕೂಡ ಒಬ್ಬ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷನಾಗಿ RBI ಇಂದ ಬೆಸ್ಟ್ ಸೌತ್ ಇಂಡಿಯಾ ಅಧ್ಯಕ್ಷನಂತ ಅವಾರ್ಡ್ ತಗೊಂಡಿರ್ತಕ್ಕಂಥ ವ್ಯಕ್ತಿ. ನಾನು ಕೂಡ 3,500 ಕೋಟಿ ವ್ಯವಹಾರ ಮಾಡಿರ್ತಕ್ಕಂಥ ವ್ಯಕ್ತಿ. ಈ ಸಹಕಾರ ಧೋರಣೆ ಬಗ್ಗೆ ನಮಗೆ ಗೊತ್ತಿದೆ, ಅದಕ್ಕೆ ತಮ್ಗೆ ಹೇಳ್ತಾ ಇದ್ದೀನಿ. ಮುಂದಿಗೆ ದಯವಿಟ್ಟು ಈ ಅವಕಾಶವನ್ನು ಮಾಡಿಕೊಡಕ್ಕೆ ಸರ್. ಈ ಮೊದಲ ಮಾತಾಡ್ತೀನಿ ಮುಗಿಸ್ಕೋತಾನೆ. ಯಾಕಂದ್ರೆ ಚರ್ಚೆಗೆ ಅವಕಾಶ ಎಲ್ರಿಗೂ ಕೊಡ್ಬೇಕಾಗುತ್ತೆ, ಆದ್ರೆ ನೀನು ನಮೂದಿಸ್ಬೇಕಾಗುತ್ತೆ, ಅಜೆಂಡಾದಲ್ಲಿ ನಮೂದಿಸ್ಬೇಕಾಗುತ್ತೆ. ದುರಿತ ಇವತ್ತು ಒಂದು ಸಂತೋಷ ಸುದ್ದಿ ಅಂತಂದ್ರೆ ನಮ್ಮ ಮುಳಬಾಗ ತಾಲೂಕಿನ ಎಲ್ಲ ಧುರೀಣರು, ದೊಡ್ಡ ಧುರೀಣರು ಇಲ್ಲೇ ಕೂತಿದ್ರಿ. ಇದೊಂದು ಸೌಭಾಗ್ಯ ಅಂತ ಹೇಳ್ಬೋದು. ಬಹುಶಃ ನಾಗೇಶ್ ಅವರು ಶಾಸಕರಾಗಿದ್ದ ಕೂಡ ಕೊತ್ತೂರು ಮಂಜುನಾಥ್ ಅವರು ಕೂಡ ಅವರ ವೇದಿಕೆ ಹಂಚ್ಕೊಂಡಿರ್ಲಿಲ್ಲ. ಸಾಕಷ್ಟು ಜನಕ್ಕೆ ಗೊತ್ತಿರ್ಲಿ ಏನಂತಂದ್ರೆ ಈ ಸಮೃದ್ಧಿನ ಕೊತ್ತೂರು ದೂರಪ್ಪ ಅಂತ ಒಂದು ಡೌಟ್ ಇದೆ ಎಲ್ರಿಗೂ. ಆಲ್ಮೋಸ್ಟ್ ಕಾಂಗ್ರೆಸ್ JDS ಕೂಡ ಡೌಟ್ ಇದೆ. ಬಹುಶಃ ಅಭಿವೃದ್ಧಿಗೋಸ್ಕರ ನನ್ನಲ್ಲಿ ಆ ಕ್ಯಾರೆಕ್ಟರ್ ಇಲ್ಲ, ಅವರಲ್ಲೂ ಆ ಕ್ಯಾರೆಕ್ಟರ್ ಇಲ್ಲ. ನಾನು ಕಂಡ ಒಬ್ಬ ಶಾಸಕರಾಗಿ, ಕೋಲಾರ ಶಾಸಕರಾಗಿ ಹೇಳ್ತೇನೆ, ನನ್ನ ಹತ್ರ ಆ ಉದ್ದೇಶ ಇಲ್ಲ. ಬಹುಶಃ ಆದಿನಾರಾಯಣ ಸೋತಿದ್ರು ಕೂಡ ಕಾರ್ಯಕ್ರಮ ಸಿಕ್ಕಿದಾಗ ಕೈ ಹಿಡ್ಕೊಂಡು ಮಾತಾಡ್ತಕ್ಕಂಥ ಸೌಭಾಗ್ಯ ಹೊಂದಿರ್ತಕ್ಕಂಥ ತಾಲೂಕು ಯಾವ್ದಾದ್ರು ಇದ್ರೆ ಅದು ಮುಳಬಾಗ ತಾಲೂಕು. ನಮ್ಮಲ್ಲಿ ದ್ವೇಷ ರಾಜಕಾರಣ ಅದಕ್ಕೆ ನಮಗೆ ಅವಶ್ಯಕತೆ ಇಲ್ಲ. ಈಗಾಗಲೇ ತಾವು ಕೋಲಾರ ನೋಡ್ಬೇಕು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಯಾವ ರೀತಿ ಭಾಷಾ ಪ್ರಯೋಗ ಮಾಡ್ತಾವ್ರೆ ಶಾಸಕರು ಮತ್ತು ಸೋತಿರ್ತಕ್ಕಂಥ ಶಾಸಕರು. ಬಹುಶಃ ನನ್ನ ತಾಲೂಕಲ್ಲಿ, ನಮ್ಮ ತಾಲೂಕಲ್ಲಿ, ನಿಮ್ಮೆಲ್ಲರ ತಾಲೂಕಲ್ಲಿ ಈ ಒಂದು ದೌರ್ಭಾಗ್ಯ ನಾವು ಕಂಡಿಲ್ಲ, ಕಾಣೋದು ಇಲ್ಲ. ಒಳ್ಳೆ ರಾಜಕಾರಣ ಬಂದ ರಾಜಕಾರಣ ಮಾಡೋಣ, ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡಬೇಡ. ಸೌಭಾಗ್ಯತೆ ಬೆಳೆಸಿದಾಗ ಸೌಹಾರ್ದ ಬೆಳೆಸ್ಬೇಕಾದ್ರೆ ಅದು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ರು ತಮ್ಮೆಲ್ಲರಿಗೂ, ಎಲ್ಲ ಧುರೀಣರಿಗೂ ಅನ್ಸುತ್ತಾ ಆದಷ್ಟು ಬೇಗ ಏನು ನಿಮ್ಮ ಅವಧಿಯಲ್ಲಿ ಒಂದು ಬಿಲ್ಡಿಂಗ್ ಸ್ಟಾರ್ಟ್ ಆಗಲಿ, ಇಡೀ ಮುಳಬಾಗಲ್ ತಾಲೂಕಿನ ಎಲ್ಲ ನನ್ನ ಸಹಕಾರ ಧುರೀಣರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಲ ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಮಾತು ಮುಗಿಸಿ ಎಲ್ರಿಗೂ ಒಳ್ಳೇದಾಗಲಿ.